ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ನ ತರ್ತಾ ಇದ್ದೀನಿ. ಸೊ ಕೇವಲ ನೀವು 3ರಿಂದ 4 ಗಂಟೆ ವರ್ಕ್ ಮಾಡಿದರೆ ಸಾಕು ದಿನದಲ್ಲಿ. ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ಇಂಟರ್ವ್ಯೂ ಇರಲ್ಲ, ಯಾವುದೇ ರೀತಿಯಾದ ಒಂದು ಟೆಸ್ಟ್ ಇರಲ್ಲ. ಸೊ ಯಾವುದೇ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಕೂಡ ಫಿಲ್ ಮಾಡಬೇಕು ಅನ್ನೋದಿಲ್ಲ. ಜಸ್ಟ್ ಒಂದು ವಿಡಿಯೋ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ವಿಡಿಯೋ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಅವ್ರಿಗೆ ನಿಮ್ಮ ಒಂದು ವಿಡಿಯೋ ಸ್ಕ್ರೀನಿಂಗ್ ಇಷ್ಟ ಆಯಿತು ಅಂತಂದರೆ ಈ ಒಂದು ಜಾಬ್ಗೆ ತಗೋತಾರೆ. ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಮಿಸ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಸೊ ಇದು ಬಂದು ಅಪ್ಲೈ ಅಟ್ ಸ್ಕೇಲ್ ಅಂತ ಕಂಪ್ನಿ ನೇಮು. ಇಲ್ಲಿ ನಿಮ್ಮ ಒಂದು ಜಾಬ್ ರೋಲ್ ಏನಾಗಿರುತ್ತೆ ಅಂದರೆ ಕೆರಿಯರ್ ಅಸೋಸಿಯೇಟ್, ಓಕೆನಾ, ಪಾರ್ಟ್ ಟೈಮ್ ಆಗಿರುತ್ತೆ. ಇಲ್ಲಿ ನೀವು ಜಸ್ಟ್ ವಿಡಿಯೋ ಸ್ಕ್ರೀನಿಂಗ್ ಮಾಡಬೇಕು. ಇಲ್ಲಿ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಕರೆಂಟ್ಲಿ ಪರ್ಸ್ಯೂಯಿಂಗ್ ಎ ಬ್ಯಾಚುಲರ್ಸ್ ಆರ್ ಮಾಸ್ಟರ್ಸ್ ಡಿಗ್ರಿ. ಇಲ್ಲಿ ಯಾರು ಡಿಗ್ರಿ ಓದ್ತಾ ಇದ್ದಾರೆ, ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದಾರೆ, ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಲ್ಲಿ ಅಬೌಟ್ ಅಪ್ಲೈ ಅಟ್ ಸ್ಕೇಲ್ ಅಂತ ಇದೆಯಲ್ಲ, ಸೊ ಇಲ್ಲಿ ಯಾರು ಜಾಬ್ ಸೀಕರ್ಸ್ ಇರ್ತಾರೆ, ಸೊ US ಜಾಬ್ ಸೀಕರ್ಸ್ ಇರ್ತಾರೆ, ಅವರ ಬದಲಾಗಿ ನೀವು ಜಾಬ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಅವ್ರಿಗೆ ಸ್ಟ್ರೆಸ್ ಫ್ರೀ ಆಗಿ ಮತ್ತು ಇಂಟರ್ವ್ಯೂ ಪ್ರಿಪೇರ್ ಆಗೋದಕ್ಕೆ ನೀವು ಸಪೋರ್ಟ್ ಮಾಡಬೇಕಾಗತ್ತೆ ಜಾಬ್ ಸೀಕರ್ಸಿಗೆ. ಸೊ ನೀವು ಒನ್ಸ್ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಅದರಲ್ಲಿ ಹೇಳ್ಕೊಡ್ತಾರೆ. ಆವಾಗ ನಿಮಗೆ ಈಸಿ ಆಗುತ್ತೆ. ವಿ ಆರ್ ಲುಕಿಂಗ್ ಫಾರ್ ದ ಡೆಡಿಕೇಟೆಡ್ ಆ್ಯಂಡ್ ಮೋಟಿವೇಟೆಡ್ individuals to join our team as associates. In this role you will be the wingman to our client, assisting them throughout the critical phase of the job applications. ಸೊ ಜಾಬ್ ಸೀಕರ್ಸ್ ಇರ್ತಾರಲ್ಲ, ಅವರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕಲ್ವ, ಅವ್ರಿಗೇನಾದರೂ ಅಲ್ಲಿ ಸೊ ಯಾವುದಾದ್ರೂ ಒಂದು ಫೇಸಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ನೀವು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಡೇ ಟು ಡೇ ರೆಸ್ಪಾನ್ಸಿಬಿಲಿಟಿ ಇನ್ಕ್ಲೂಡ್. ಇಲ್ಲಿ ನೀವೇನಾದರೂ ಈ ಒಂದು ಪೊಸಿಷನ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದರೆ ಸಬ್ಮಿಟಿಂಗ್ ದ ಜಾಬ್ ಅಪ್ಲಿಕೇಶನ್ ಆನ್ ಬಿಹಾಫ್ ಆಫ್ ದ ಜಾಬ್ ಸೀಕರ್. ಇವಾಗ ಯಾರು ಕೆಲಸ ಹುಡುಕ್ತಾ ಇರ್ತಾರೆ US ಅವ್ರ ಬದಲಿಗೆ ನೀವು ಜಾಬ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತೀರಾ. ಕಂಡಕ್ಟಿಂಗ್ ರಿಸರ್ಚ್ ಆನ್ ದ ಜಾಬ್ ಆ್ಯಂಡ್ ಎಂಪ್ಲಾಯ್ ಟು ಗೇನ್ ಥ್ರೂ ಅ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಕ್ವೈರ್ಮೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್. ಕಮ್ಯುನಿಕೇಟಿಂಗ್ ವಿತ್ ದ ಜಾಬ್ ಸೀಕರ್ಸ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್. ಸೊ ಜಾಬ್ ಸೀಕರ್ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ. ಅವರೊಂದು ಎಕ್ಸ್ಪೀರಿಯನ್ಸ್ ಏನಿದೆ, ಸ್ಕಿಲ್ಸ್ ಏನಿದೆ, ಪ್ರತಿಯೊಂದು ಕೂಡ ನೀವು ಡೀಟೇಲ್ಸ್ನ ತೊಗೋಬೇಕಾಗುತ್ತೆ. ಒನ್ಸ್ ನೀವು ಸೆಲೆಕ್ಟ್ ಆದಮೇಲೆ ಟ್ರೈನಿಂಗ್ ಕೊಡ್ತಾರಲ್ಲ, ನಿಮಗೆಲ್ಲದು ಕೂಡ ಗೊತ್ತಾಗುತ್ತೆ. ಇಲ್ಲಿ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ಅಂದರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್, ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಇಲ್ಲಿ ನಿಮಗೆ ಚಾರ್ಟ್ ಮಾಡೋದಕ್ಕೆ ಎಷ್ಟು ಇಂಗ್ಲೀಷ್ ಬೇಕೋ ಅಷ್ಟು ಬಂದರೆ ಸಾಕಾಗತ್ತೆ. ಮತ್ತು ಇಲ್ಲಿ ಪ್ಲಸ್ ಅಡ್ವಾಂಟೇಜ್ ಅಂತ ಏನು ಅಡ್ವಾಂಟೇಜ್ ಆಗುತ್ತೆ ನಿಮಗೆ ಅಂದರೆ US ಜಾಬ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ನಾಲೆಜ್ ಇದ್ದರೆ ಅಡ್ವಾಂಟೇಜ್ ಇರುತ್ತೆ. ಸೊ ಗೊತ್ತಿಲ್ಲ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಕೇಳಿಲ್ಲ, ಜಸ್ಟ್ 12th ಪಾಸ್ ಮಾಡಿರೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ಯಾರು ಮನೆಯಲ್ಲಿ ಸುಮ್ಮನೆ ಇರ್ತೀರಾ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ದಿನದಲ್ಲಿ 3ರಿಂದ 4 ಗಂಟೆ ಕೆಲಸ ಮಾಡಿದರೆ ಸಾಕು, ಓಕೆನಾ. ವಾಟ್ ವಿ ಆಫರ್ ಎ ಮಂತ್ಲಿ ಸ್ಯಾಲ್ರಿ ಆಫ್ ಅರೌಂಡ್ 5,000 ಇರುತ್ತೆ. ಸೊ ಮಂತ್ಲಿ ನಿಮಗೆ 5,000 ರೂಪೀಸ್ ಇರುತ್ತೆ. ಡೈಲಿ 2 to 3 hours, ದಿನದಲ್ಲಿ 2ರಿಂದ 3 ಗಂಟೆ ಮಾತ್ರ ಕೆಲಸ ಮಾಡ್ತೀರಾ. ಹಾಗೆ 6 days ವರ್ಕಿಂಗ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ. ಮಂಡೇ ಟು ಸ್ಯಾಟರ್ಡೆ ಇರುತ್ತೆ. 5,000 ರೂಪೀಸ್ ಇರುತ್ತೆ. ಇದು 3 monthsದು ಕಾಂಟ್ರಾಕ್ಟ್ ಬೇಸಸ್ ಥರ
ಆಗತ್ತೆ. ಹೂ ಕ್ಯಾನ್ ಅಪ್ಲೈ, ಇಲ್ಲಿ ಓನ್ಲಿ ದೋಸ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಹೂ ಆರ್ ಅವೈಲಬಲ್ ಫಾರ್ ದ ವರ್ಕ್ ಫ್ರಮ್ ಹೋಮ್ ವಿತ್ ಎ ಲ್ಯಾಪ್ಟಾಪ್ ಆ್ಯಂಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್. ಯಾರು ಅಪ್ಲೈ ಮಾಡೋದಕ್ಕಾಗುತ್ತೆ ಅಂತಂದರೆ ಒಂದು ಲ್ಯಾಪ್ಟಾಪ್ ಇರಬೇಕು, ಹಾಗೆ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರೋರು ಮಾತ್ರ ಅಪ್ಲೈ ಮಾಡಬೇಕು. ಕ್ಯಾನ್ ಸ್ಟಾರ್ಟ್ ದ ವರ್ಕ್ ವಿತಿನ್ 2 weeks. ಸೊ ನೀವು 2 ವೀಕಲ್ಲಿ ನೀವು ಈ ಒಂದು ಕೆಲಸನ ಶುರು ಮಾಡೋರಂತನ್ನ ನೋಡ್ತಾ ಇರ್ತಾರೆ. ಆರ್ ಅವೈಲಬಲ್ ಫಾರ್ ದ ಡ್ಯೂರೇಷನ್ ಆಫ್ ಅಟ್ಲೀಸ್ಟ್ 3 months. ಈ ಒಂದು ಜಾಬ್ಗೆ ನೀವು ಸೇರಿಕೊಂಡ್ರೆ ಮಿನಿಮಮ್ ನೀವು 3 months ವರ್ಕ್ ಮಾಡಲೇಬೇಕಾಗತ್ತೆ. ಇಲ್ಲಿ ವುಮೆನ್ ವಾಂಟಿಂಗ್ ಟು ಸ್ಟಾರ್ಟ್ ಆರ್ ರೀಸ್ಟಾರ್ಟ್ ದೇರ್ ಕೆರಿಯರ್ ಕ್ಯಾನ್ ಆಲ್ಸೋ ಅಪ್ಲೈ. ಮನೇಲಿ ಹೌಸ್ ವೈಫ್ಸ್ ಇರ್ತಾರಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು. ನೋಟ್, ಇಟ್ ಈಸ್ ಮ್ಯಾಂಡಿಟರಿ ಟು ಅಪ್ಲೋಡ್ ದ ವಿಡಿಯೋ ಸಬ್ಮಿಷನ್ ಯೂಸಿಂಗ್ ಎ ಲ್ಯಾಪ್ಟಾಪ್ ಆರ್ PC. ಸೊ ನೀವು ಲ್ಯಾಪ್ಟಾಪ್ ಮತ್ತು PCನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ರಿಗಾರ್ಡಿಂಗ್ಗೆ ಗ್ರೇಟ್ ಇಂಟರ್ವ್ಯೂ, ಜಸ್ಟ್ ಒಂದು ಇಂಟರ್ವ್ಯೂನ ಕೊಡಬೇಕು. ಸೊ ನಿಮ್ಗೇನಾದರೂ ಟಿಪ್ಸ್ ಏನಾದರೂ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಕೂಡ ಮಾಡಿದ್ದಾರೆ, ಇದನ್ನು ನೀವು ನೋಡ್ಕೋಬೋದು ಯಾವ ರೀತಿ ಏನು ಅಂತ ಹೇಳಿ. ಯು ಆರ್ ಇನ್ ಕಂಪ್ಲೀಟ್ ಕಂಟ್ರೋಲ್ ಅಂತ ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಸೊ ಪ್ರಾಕ್ಟೀಸ್ ಟು ಫೀಲ್ ಕಂಫರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಕ್ಟೀಸ್ ವಿತ್ ಎ ಸ್ಯಾಂಪಲ್ ಕ್ವಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಮೈಕ್ರೋಫೋನ್ನ ಹಾಕೋಬೇಕಾಗತ್ತೆ. ಮೈಕ್ರೋಫೋನ್ನ ಯೂಸ್ ಮಾಡಿಕೊಂಡು, ಅಂದರೆ ಮೈಕ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕ್ವಶನ್ ಕೇಳಿದ್ದಾರೆ, ಹೌ ಆರ್ ಯು ಟುಡೇ ಅಂತ. ಸೊ 1 minute ವಿಡಿಯೋನ ನೀವು ರೆಕಾರ್ಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೇನಾದರೂ ಗೊತ್ತಾಗ್ತಿಲ್ಲ ಅಂತಂದರೆ ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಸೊ ಆ ಒಂದು ಕ್ವಶನ್ಗೆ ನಿಮಗೆ ಆನ್ಸರ್ ಸಿಗುತ್ತೆ. ಆ ಒಂದು ಆನ್ಸರ್ಸ್ನ ನೀವು ನೀಟಾಗಿ ಡ್ರೆಸ್ಅಪ್ ಆಗಿ ಸೊ ರೆಕಾರ್ಡ್ ನೌ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕ್ಯಾಮ್ರಾನೆಲ್ಲ ನೀಟಾಗಿ ಎನೇಬಲ್ ಮಾಡಿಕೊಂಡು ಮೈಕ್ರೋಫೋನ್ ಎಲ್ಲ ಕರೆಕ್ಟಾಗಿ ಸೌಂಡ್ ಎಲ್ಲ ಕರೆಕ್ಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡಿಕೊಂಡು 1 minute ವಿಡಿಯೋ ರೆಕಾರ್ಡ್ ಮಾಡಿ ಸೆಂಡ್ ಮಾಡಿ, ಸಬ್ಮಿಟ್ ಮಾಡಿ. ಓಕೆನಾ? ಐ ಹೋಪ್ ನಮ್ಮ ವಿಡಿಯೋಸ್. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಯಾಮ್ರಾ ಅಲ್ಲಿ ನಿಮಗೆ ಕ್ವಶನ್ನ ಕೇಳ್ತಾರೆ. as a bit about yourself in English for 1 minute, be casual ಅಂತ ಇದೆ. ಅಂದರೆ ನಿಮ್ಮ ಬಗ್ಗೆ ನೀವು 1 ನಿಮಿಷ ಇಂಗ್ಲೀಷ್ನಲ್ಲಿ ಹೇಳ್ಬೇಕಾಗತ್ತೆ. ಸೊ ಇದಕ್ಕೂ ಕೂಡ ನಿಮ್ಗೆ ಆನ್ಸರ್ ಬೇಕು ಅಂತಂದರೆ ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಇದಕ್ಕೆ ಸಾಕಷ್ಟು ಜನ ಆನ್ಸರ್ಸ್ ಮಾಡಿರ್ತಾರೆ. ಸೊ ನೀಟಾಗಿ ರೆಡಿಯಾಗಿ ಅಗೇನ್ ಒಂದು ವಿಡಿಯೋ ಮಾಡಿಕೊಂಡು ರೆಕಾರ್ಡ್ ನಾವು ಮೇಲೆ ಕ್ಲಿಕ್ ಮಾಡಿ. ಸೊ ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ ರೆಕಾರ್ಡ್ ನಾವು ಎಲ್ಲ ಓಕೆ ಆದಮೇಲೆ ಜಸ್ಟ್ ಸಬ್ಮಿಟ್ ಮಾಡಿ. ಈ ರೀತಿಯಾಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ. ಜಸ್ಟ್ ಒಂದು 2 ಕ್ವಶನ್ ಇರ್ಬೋದು ಅಷ್ಟೇ. ಸೊ ಆದಷ್ಟು ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಯಾಕಂತಂದರೆ ಇದೊಂದು ಬೆಸ್ಟ್ ಪಾರ್ಟ್ ಟೈಮ್ ಜಾಬ್ ಅಂತಲೇ ಹೇಳ್ಬೋದು. ದಿನದಲ್ಲಿ ಕೇವಲ ಏನಿಲ್ಲ ಅಂತಂದರೂ 2 ರಿಂದ 3 ಅವರು ವರ್ಕ್ ಮಾಡಿದರೆ ಸಾಕು, ಈಸಿಯಾಗಿ ನೀವು 5000ನ ಅರ್ನ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಲ್ಲೂ ನಾನು ಜಾಬ್ ಅಪ್ಡೇಟ್ನ ತರ್ತೀನಿ. ಟೆಲಿಗ್ರಾಮ್ ಚಾನಲು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.